ನಮಸ್ಕಾರ, ನನ್ನ ಹೆಸರು ಸುಬ್ರಹ್ಮಣ್ಯ, ಪ್ರಾಕ್ಟೀಸಿಂಗ್ ಅಡ್ವೊಕೇಟ್. ಸಮಾಜ ಸೇವೆ ಅಥವಾ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಳೋದು ಅಂತಂದ್ರೆ ಸಾಕಷ್ಟು ಜನರಿಗಿರುವಂತ ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಆಗಿರುತ್ತೆ. ಈಗ ಈ ಸಾಮಾಜಿಕ ಸೇವೆಯಲ್ಲಿ ತೊಡಗಿಸ್ಕೊಳ್ಳೋರಿಗೆ ಒಂದು ಟ್ರಸ್ಟ್ ಅಥವಾ NGO ಅಥವಾ ಒಂದು ಸಾಮಾಜಿಕ ಸಂಸ್ಥೆಯನ್ನ ಹುಟ್ಟು ಹಾಕಬೇಕು. ಆ ಸಾಮಾಜಿಕ ಸಂಸ್ಥೆ ಮುಖಾಂತರ ನಾವು ಒಂದು ಟ್ರಸ್ಟ್ ಅನ್ನ ಮಾಡಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ. ಈ ಟ್ರಸ್ಟ್ ಮಾಡಂಗಿದ್ರೆ ಹೇಗೆ ಮಾಡೋದು, ಇದರ ಹಿನ್ನೆಲೆ ಏನು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಟ್ರಸ್ಟ್ ಅಂದ್ರೆ ನಮ್ಮ ಹಿಂದೂ ಸ್ಕ್ರಿಪ್ಚರ್ಗಳಲ್ಲಿ ಈಗಾಗಲೇ ಸಾವಿರಾರು ವರ್ಷಗಳ ಹಿಂದೆ ಇದ್ರ ಬಗ್ಗೆ ಉಲ್ಲೇಖ ಇದೆ ಅಂತ ಹೇಳ್ತಾರೆ. ಋಗ್ವೇದ, ನಮ್ಮ ಏನ್ಷಿಯಂಟ್ ಸ್ಕ್ರಿಪ್ಚರ್ ಏನಿದೆ, ಋಗ್ವೇದದಲ್ಲಿ ಕೂಡ ಕಲೆಕ್ಟಿವ್ ಅಂಡ್ ಸೋಷಿಯಲ್ ಕಲೆಕ್ಟಿವ್ ಎಂಟರ್ಪ್ರಿನರ್ಶಿಪ್ ಅಥವಾ ಕಲೆಕ್ಟಿವ್ ಸೋಷಿಯಲ್ ಎಂಟರ್ಪ್ರಿನರ್ಶಿಪ್ ಬಗ್ಗೆ ಉಲ್ಲೇಖ ಇದೆ ಅಂತ ಹೇಳ್ತಾರೆ. ಅದೇ ರೀತಿ ಮೌರ್ಯ ಆಳ್ವಿಕೆ ಸಮಯದಲ್ಲಿ, ಅದೇ ರೀತಿ ಗುಪ್ತರ ಆಳ್ವಿಕೆ ಸಮಯದಲ್ಲಿ ಸಹ ಈ ಕಲೆಕ್ಟಿವ್ ಸೋಷಿಯಲ್ ಎಂಟರ್ಪ್ರಿನರ್ಶಿಪ್ ಬಗ್ಗೆ ಉಲ್ಲೇಖ ಇದೆ. ಆಗ ಭಾರತದಾದ್ಯಂತ ಈ ತರ ಒಂದು ಸೋಷಿಯಲ್ ಎಂಟರ್ಪ್ರಿನರ್ಶಿಪ್ ಅಥವಾ ಒಂದು ಟ್ರಸ್ಟ್ ಚಲಾವಣೆಯಲ್ಲಿ ಇತ್ತು ಅನ್ನೋದು ನಾವು ತಿಳ್ಕೋಬಹುದಾಗಿದೆ. ಈ ಟ್ರಸ್ಟ್ ಅನ್ನು ಬೇರೆ ಬೇರೆ ರೀತಿಯಲ್ಲಿ, ಉದಾಹರಣೆಗೆ ಸೋಷಿಯಲ್ ಎಂಟರ್ಪ್ರಿನರ್ಶಿಪ್ ಅಥವಾ ಸೋಷಿಯಲ್ ಆರ್ಗನೈಸೇಷನ್ ಅಥವಾ NGO ಅಥವಾ ವಾಲಂಟರಿ ಆರ್ಗನೈಸೇಷನ್, ಕಮ್ಯುನಿಟಿ ಬೇಸ್ಡ್ ಆರ್ಗನೈಸೇಷನ್ ಅಂತೇಳಿ ಎಲ್ಲ ಇದನ್ನ ಕರೀತಾರೆ. ಈ ಟ್ರಸ್ಟ್ ಬಗ್ಗೆ ನಾವು ಇದನ್ನು ಹೇಗೆ ನಾವು ಶುರು ಮಾಡ್ಬೋದು, ಈ ಟ್ರಸ್ಟ್ ಅನ್ನ ಯಾವ ರೀತಿ ಪ್ರಾರಂಭ ಮಾಡಿ ಯಾವ ರೀತಿ ನಡೆಸ್ಬೋದು, ಇದನ್ನ ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡೋದು, ಇದೆಲ್ಲದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಇವತ್ತು. ಈ ಟ್ರಸ್ಟ್ ನ ಹಿನ್ನೆಲೆ, ಭಾರತದಲ್ಲಿ ಟ್ರಸ್ಟ್ ನ ಹಿನ್ನೆಲೆ ಇತ್ತೀಚೆಗಿನ ವರ್ಷಗಳಲ್ಲಿ ಅಥವಾ ಒಂದು ಬಿಫೋರ್ ಇಂಡಿಪೆಂಡೆನ್ಸ್ ಯಾವಾಗ ಇದನ್ನ ಪ್ರಾರಂಭ ಆಯಿತು, ಟ್ರಸ್ಟಿಗೆ ಒಂದು ಲೆಜಿಸ್ಲೇಷನ್ ಯಾವಾಗ ಆಯಿತು ಅಂತ ನೋಡಿದ್ರೆ 1882 ಅಲ್ಲಿ, ಅಂದ್ರೆ ಬ್ರಿಟಿಷರ ಕಾಲದಲ್ಲೇ ಟ್ರಸ್ಟ್ಗೆ ಒಂದು ಆಕ್ಟ್ ಅಂತ ಬಂತು. ಟ್ರಸ್ಟ್ ಆಕ್ಟ್ ಅಂತ, ಇಂಡಿಯನ್ ಟ್ರಸ್ಟ್ ಆಕ್ಟ್ 1882 ಇದು ಅಸ್ತಿತ್ವಕ್ಕೆ ಬಂತು. ಆಮೇಲೆ ಇಟ್ ವಾಸ್ ಬೇಸಿಕಲಿ ಫಾರ್ ಮ್ಯಾನೇಜ್ಮೆಂಟ್ ಆಫ್ ಪ್ರೈವೇಟ್ ಟ್ರಸ್ಟ್. ಒಂದು ಪ್ರೈವೇಟ್ ಟ್ರಸ್ಟ್ ಅಂತ ಮೊದಲೆಲ್ಲ ಸಿಕ್ಕಾಪಟ್ಟೆ ಆಸ್ತಿ ಇರುವವರು, ತುಂಬಾ ಅಗ್ರಿಕಲ್ಚರಲ್ ಆಸ್ತಿ ಇರುವಂತವರು ಅಥವಾ ತೋಟ ಈ ತರ ಎಲ್ಲ ಇರೋರು, ಆಗರ್ಭ ಶ್ರೀಮಂತರೆಲ್ಲ ಅವರ ಯಾರೋ ಒಬ್ಬರ ಹೆಸರಲ್ಲಿ ಒಂದು ಟ್ರಸ್ಟ್ ಅಂತ ಫಾರ್ಮ್ ಮಾಡೋದಕ್ಕೋಸ್ಕರ ಟ್ರಸ್ಟ್ ಅನ್ನ ಪ್ರಾರಂಭ ಮಾಡ್ತಾ ಇದ್ರು. ಆಮೇಲೆ ಇದನ್ನ 1882 ಆ ಟ್ರಸ್ಟ್ ಆಕ್ಟ್ ನಂತರ ಬೇರೆ ಇದಕ್ಕೆ ಸಿವಿಲ್ ಪ್ರೊಸೀಜರ್ ಕೋಡಿನ ಒಂದು ಭದ್ರತೆ ಸಿಕ್ತು. ಈಗ ಟ್ರಸ್ಟ್ ಅಂತ ಮಾಡಿದ್ಮೇಲೆ ಪಬ್ಲಿಕ್ ಟ್ರಸ್ಟ್ಗೂ ಕೂಡ ಬಂದ್ವು, ಬರೀ ಪ್ರೈವೇಟ್ ಟ್ರಸ್ಟ್ ಅಲ್ಲ. ಈ ಪಬ್ಲಿಕ್ ಟ್ರಸ್ಟ್ ಮತ್ತೆ ಪ್ರೈವೇಟ್ ಟ್ರಸ್ಟ್ ಏನಂತ ಕೂಡ ನೋಡೋಣ. ಸೊ ಪಬ್ಲಿಕ್ ಟ್ರಸ್ಟ್ಗಳು ಕೂಡ ಅಸ್ತಿತ್ವಕ್ಕೆ ಬಂತು. ಆಮೇಲೆ ಸಿವಿಲ್ ಪ್ರೊಸೀಜರ್ ಕೋಡ್ 1908 ಇದರ ಸೆಕ್ಷನ್ 92 ಮತ್ತು 93 ಟ್ರಸ್ಟಿನ ವ್ಯಾಪ್ತಿಯಲ್ಲಿ ಬರುವಂತ ಯಾವುದೇ ಕಾನೂನಿನ ತೊಡಕುಗಳಿಗೆ ಒಂದು ಪರಿಹಾರ ಅನ್ನೋ ರೀತಿಯಲ್ಲಿ ಸಿವಿಲ್ ಪ್ರೊಸೀಜರ್ ಕೋಡ್ ಮುಖಾಂತರ ನಾವು ಟ್ರಸ್ಟ್ನ ಆಗುಹೋಗುಗಳ ಬಗ್ಗೆ, ನ್ಯೂನತೆಗಳ ಬಗ್ಗೆ ಒಂದು ಕೋರ್ಟಲ್ಲಿ ಅಥವಾ ಯಾವುದಾದ್ರೂ ಒಂದು ವ್ಯಾಜ್ಯ ಬಂದಾಗ ಅದನ್ನು ಪರಿಹಾರ ಮಾಡಿಸ್ಕೊಳ್ಳುವಂತ ಒಂದು ಅವಕಾಶ ಕೂಡ ಬಂತು ಸಿವಿಲ್ ಪ್ರೊಸೀಜರ್ ಕೋಡ್ ಮುಖಾಂತರ, CPC ಮುಖಾಂತರ. ಟ್ರಸ್ಟ್ಗಳನ್ನ ಸೊಸೈಟೀಸ್ ಆಕ್ಟ್ 1860 ಇದರ ಕೆಳಗಡೆ ಕೂಡ ಈ ಟ್ರಸ್ಟ್ ಅನ್ನ ನಾವು ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವಂತ ಅವಕಾಶ ಇದೆ. ಈಗ ಪ್ರೈವೇಟ್ ಟ್ರಸ್ಟ್ ಮತ್ತೆ ಪಬ್ಲಿಕ್ ಟ್ರಸ್ಟ್ ಅಂದ್ರೆ ಏನು ಅಂತ ನೋಡೋಣ. ಇದು ಟ್ರಸ್ಟ್ ಅನ್ನೋದು ಒಂದು ಸ್ಪೆಷಲ್ ಆರ್ಗನೈಸೇಷನ್ ಆಗಿದೆ. ಈ ಪ್ರೈವೇಟ್ ಟ್ರಸ್ಟ್ ಅಥವಾ ಪಬ್ಲಿಕ್ ಟ್ರಸ್ಟ್ ಅಲ್ಲಿ ವ್ಯತ್ಯಾಸ ಯಾವ ರೀತಿ ಬರುತ್ತಂತಂದ್ರೆ, ಒಂದು ಟ್ರಸ್ಟ್ ಅನ್ನ ಒಬ್ಬ ವ್ಯಕ್ತಿಯ ಉಪಯೋಗಕ್ಕಾಗಿ ಅಥವಾ ಒಂದು ವ್ಯಕ್ತಿಯ ಹೆಸರಲ್ಲಿ ವ್ಯಕ್ತಿಯ ಉಪಯೋಗಕ್ಕಾಗಿ ಮಾತ್ರ ನೀವು ಫಾರ್ಮ್ ಮಾಡಂಗಿದ್ರೆ ಅದೊಂದು ಪ್ರೈವೇಟ್ ಟ್ರಸ್ಟ್ ಅಂತ ಕರೀತಾರೆ. ಪಬ್ಲಿಕ್ ಎಟ್ ರಾಜ್, ಸಾರ್ವಜನಿಕರ ಉದ್ದೇಶಕ್ಕೋಸ್ಕರ ಅಥವಾ ಸಾರ್ವಜನಿಕರ ಒಂದು ಬೆನಿಫಿಟ್ಗೋಸ್ಕರ ಬೆನಿಫಿಷಿಯರಿ ಸಾರ್ವಜನಿಕರಾಗಿದ್ರೆ ಅದನ್ನ ಪಬ್ಲಿಕ್ ಟ್ರಸ್ಟ್ ಅಂತ ಕರೀತಾರೆ. ಹಾಗಂತ ಹೇಳಿ ಪ್ರೈವೇಟ್ ಟ್ರಸ್ಟ್ ಅಂದ್ರೆ ಇಬ್ಬರು ವ್ಯಕ್ತಿಗಳ ಮುಖಾಂತರ ನಡೆಯೋದು ಅಂತ ಆ ತರ ಅಲ್ಲ. ಇಬ್ಬರು ವ್ಯಕ್ತಿಗಳ ಮುಖಾಂತರನೇ, ಇಬ್ಬರು ಟ್ರಸ್ಟಿಗಳ ಮುಖಾಂತರನೇ ಪಬ್ಲಿಕ್ ಟ್ರಸ್ಟ್ ಅನ್ನು ಮಾಡ್ಕೋಬಹುದು ಅಥವಾ ಪ್ರೈವೇಟ್ ಟ್ರಸ್ಟ್ ಅನ್ನು ಕೂಡ ನಾವು ಸೆಪರೇಟ್ ಆಗಿ ಮಾಡ್ಕೊಳ್ಬಹುದು. ಈಗ ಪಬ್ಲಿಕ್ ಟ್ರಸ್ಟ್ ವ್ಯತ್ಯಾಸ ಇಷ್ಟೇ, ಪಬ್ಲಿಕ್ಗೂ ಪ್ರೈವೇಟ್ಗೂ ಯಾವ ಪರ್ಪಸ್ಗೋಸ್ಕರ ಫಾರ್ಮ್ ಮಾಡಿದೀವಿ ಅನ್ನೋದ್ರ ಮೇಲೆ ಪಬ್ಲಿಕ್ ಮತ್ತೆ ಪ್ರೈವೇಟ್ ಟ್ರಸ್ಟ್ ಏನು ಅಂತೇಳಿ ನಾವು ವ್ಯತ್ಯಾಸವನ್ನ ಮಾಡ್ಕೋಬಹುದು ಅಥವಾ ಬೈಫರ್ಕೇಶನ್ ಮಾಡ್ಕೋಬಹುದು. ರಿಲಿಜಿಯಸ್ ಎಂಡೋಮೆಂಟ್ ಮತ್ತೆ ವಕ್ಫ್ ಅಂತೇಳಿ, ವಕ್ಫ್ ಅಂದ್ರೆ ಮುಸ್ಲಿಂ ಕಮ್ಯುನಿಟಿಗೆ ಸಂಬಂಧಪಟ್ಟದ್ದು, ರಿಲಿಜಿಯಸ್ ಎಂಡೋಮೆಂಟ್ ಅಂದ್ರೆ ಹಿಂದೂ ದೇವಸ್ಥಾನಗಳಿಗೆ ಅಥವಾ ಸಂಘ ಸಂಸ್ಥೆಗಳಿಗೆ ಸಂಬಂಧಪಟ್ಟದ್ದು. ಇದು ಒಂದು
ಇನ್ನೊಂದು ರೀತಿಯ ಒಂದು ಟ್ರಸ್ಟ್ ಅಂತಾನೆ ಹೇಳ್ಬೋದು. ಇಲ್ಲಿ ಮುಖ್ಯ ಉದ್ದೇಶ ಬಂದು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅನ್ನೋದು ವೆರಿ ಕ್ಲಿಯರ್ ಆಗಿದೆ. ಇಲ್ಲಿ ಸಾಮಾನ್ಯವಾಗಿ ಟ್ರಸ್ಟ್ ಅಲ್ಲಿ ಒಬ್ಬ ಟ್ರಸ್ಟಿ ಅಂತ ಇರ್ತಾರೆ, ಡೋನರ್ ಅಂತ ಇರ್ತಾರೆ, ಅಥವಾ ಒಬ್ಬ ಬೆನಿಫಿಷರಿ ಅಂತ ಇರ್ತಾರೆ. ಆದ್ರೆ ಈ ರಿಲಿಜಿಯಸ್ ಎಂಡೋಮೆಂಟ್ ಅಲ್ಲಿ ಆ ಟ್ರಯಾಂಗುಲರ್ ರಿಲೇಶನ್ಶಿಪ್, ತ್ರಿಕೋಣ ಸಂಬಂಧಗಳಿರೋದಿಲ್ಲ. ಇದು ಒಂದು ಧಾರ್ಮಿಕ ಒಂದು ಕಾರ್ಯಕ್ರಮಗಳಿಗೋಸ್ಕರ ಮಾತ್ರ ಸಾರ್ವಜನಿಕ ಒಂದು ಟ್ರಸ್ಟ್ ಆಗಿ ಕಾರ್ಯನಿರ್ವಹಿಸುವಂತ ರಿಲಿಜಿಯಸ್ ಎಂಡೋಮೆಂಟ್ಸ್ ಅಥವಾ ವಕ್ಫ್ ಅಂತೇಳಿ ಫಾರ್ಮೇಶನ್ ಆಗುತ್ತೆ. ಇನ್ನು ಈ ಚಾರಿಟಿ ಆರ್ಗನೈಸೇಷನ್ ಅಥವಾ ಫಿಲಾಂಥ್ರಫಿ ಅಂತ ಏನು ಕರಿತೀವಿ ನಾವು, ಅಥವಾ ಇವತ್ತಿನ ದಿವಸ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತೇಳಿ ಏನು ನಾವು ಕೇಳ್ತಾ ಇದ್ದೀವಿ, ಅಂದ್ರೆ ಒಂದು ಕಂಪನಿ ಮುಖಾಂತರ ಒಂದು ಕಂಪನಿಯಾಗಿ ಒಂದು ಚಾರಿಟಿಯನ್ನ ಶುರು ಮಾಡಬಹುದು ಅಂತ ಕೇಳಿದ್ರೆ ಸೆಕ್ಷನ್ 8 ಕಂಪನೀಸ್ ಅಂತಾನೆ ಕರೀತಾರೆ. ನಾವು ಸೆಕ್ಷನ್ 8 ಕಂಪನಿ ಮುಖಾಂತರ ಕೂಡ ಒಂದು ವಾಲಂಟ್ರಿ ಆರ್ಗನೈಸೇಷನ್ ಸ್ಟಾರ್ಟ್ ಮಾಡೋದು. ಉದಾಹರಣೆಗೆ ಇನ್ಫೋಸಿಸ್ ಫೌಂಡೇಶನ್, ವಿಪ್ರೋ ಫೌಂಡೇಶನ್ ಅಥವಾ ರಿಲಯನ್ಸ್ ಫೌಂಡೇಶನ್, ಈ ರೀತಿಯ ಒಂದು ಸೆಕ್ಷನ್ 8 ಕಂಪನಿ ಅಥವಾ ಸೋಷಿಯಲ್ ಆಂಟರ್ಪ್ರಿನರ್ಶಿಪ್ ಇರುವಂತ ಕಂಪನಿಗಳಾಗಿರೋದು ಕೂಡ ಒಂದು ವಾಲಂಟ್ರಿ ಆರ್ಗನೈಸೇಷನ್ ಪ್ರಾರಂಭಿಸಬಹುದು. ಇಲ್ಲಿ ಮುಖ್ಯ ಉದ್ದೇಶ ಪ್ರಾಫಿಟ್ ಮೇಕಿಂಗ್ ಆಗಿರಬಹುದು ಅನ್ನೋದು ನಾವು ನೋಡ್ಬೇಕಾಗಿರೋದು. ಯಾವುದೇ ಕಾರಣಕ್ಕೂ ಇದು ಪ್ರಾಫಿಟ್ ಮೇಕಿಂಗ್ ಇರುವಂತ ಒಂದು ಆರ್ಗನೈಸೇಷನ್ ಆಗಿರ್ಬೋದು. ನಾವು ಈಗಾಗಲೇ ಹೇಳಿರುವಂತ ರೆಗ್ಯುಲರ್ ಟ್ರಸ್ಟ್ ಅಥವಾ NGO ಅಥವಾ ಸೊಸೈಟಿ ಏನಿದೆ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಏನಂದ್ರೆ ಇದು ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಅಂಡರ್ ಅಲ್ಲಿ ಬರುತ್ತೆ. ಆದ್ರೆ ಇಲ್ಲಿ ನಿಮಗೆ ರೆಗ್ಯುಲರ್ ಬೇರೆ ಕಂಪನಿಗಳಿಗೂ ಅಥವಾ ಸೆಕ್ಷನ್ 8 ಕಂಪನಿಗೂ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ ಇಲ್ಲಿ ಟ್ಯಾಕ್ಸ್ ಎಕ್ಸಂಪ್ಷನ್ ಇದೆ. ಆಮೇಲೆ ನೋ ಮಿನಿಮಮ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್, ಯಾವುದೇ ಮೂಲ ಬಂಡವಾಳ ಇಷ್ಟೇ ಇರಬೇಕು ಅಂತ ಹೇಳಿ ಇರೋದಿಲ್ಲ. ಸೆಪರೇಟ್ ಲೀಗಲ್ ಎಂಟಿಟಿ ಇರುತ್ತೆ, ಕಂಪನಿ ಆಗಿರೋದ್ರಿಂದ ಸೆಪರೇಟ್ ಲೀಗಲ್ ಎಂಟಿಟಿ ಇರುತ್ತೆ. ಅದೇ ರೀತಿ ಇನ್ಕ್ರೀಸ್ಡ್ ಕ್ರೆಡಿಬಿಲಿಟಿ, ಜಾಸ್ತಿ ಇದಕ್ಕೆ ಒಂದು ಇದ್ರ ಮೇಲೆ ನಂಬಿಕೆ ಇರುತ್ತೆ. ಉದಾಹರಣೆಗೆ ಯಾವುದಾದ್ರು ಗವರ್ಮೆಂಟ್ ಗ್ರಾಂಟೋ ಅಥವಾ ಏನಾದರೂ ಮಾಡೋಂಗಿದೆ ಅಂದ್ರೆ, ಅಥವಾ ಯಾವುದಾದ್ರು ಒಂದು ಕಾರ್ಯಕ್ರಮನ ಈ ಒಂದು ಸೆಕ್ಷನ್ 8 ಕಂಪನಿಗೆ ಕೊಡೋದ್ರೆ ಒಂದು ಕ್ರೆಡಿಬಿಲಿಟಿ ಜಾಸ್ತಿ ಇರುತ್ತೆ, ವಿಶ್ವಾಸಾರ್ಹತೆ ಜಾಸ್ತಿ ಇರುತ್ತೆ. ಆಮೇಲೆ ಪ್ರಾಫಿಟ್ಸ್ ಆಫ್ ಸಚ್ ಕಂಪನೀಸ್ ಆರ್ ಯುಟಿಲೈಸ್ ಫಾರ್ ಪ್ರಮೋಟಿಂಗ್ ದಿಸ್. ನಾರ್ಮಲಿ ಕಂಪನಿಗಳ ಪ್ರಾಫಿಟ್ ಅನ್ನ CSR ಆಕ್ಟಿವಿಟೀಸ್ ಅಂತೇಳಿ ಯಾವಾಗ ಅಲೋಕೇಟ್ ಮಾಡ್ತಾರೋ ಅವಾಗ ಸಾಮಾನ್ಯವಾಗಿ ಈ ತರ ಒಂದು NGO ಕಂಪನಿಗಳು ಅಥವಾ ಸೆಕ್ಷನ್ 8 ಕಂಪನಿಗಳು ಇರ್ತವೆ. ಈ ಕಂಪನಿಗಳ ಮುಖಾಂತರ ಸಾಕಷ್ಟು ಒಳ್ಳೊಳ್ಳೆ ಕೆಲಸಗಳಾಗುತ್ತೆ. ನೀವು ಕೇಳಿರೋದು ಬಿಲ್ ಗೇಟ್ಸ್ ಫೌಂಡೇಶನ್ ಅಂತೇಳಿ ಬೇರೆ ಬೇರೆ ಕಡೆ ಬಂಗಾಳಲ್ಲಿ ಬೇರೆ ಬೇರೆ ಕಡೆ ಅವರು ಸೋಷಿಯಲ್ ಕಾಸ್ ಇರುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಸೊ ಸೆಕ್ಷನ್ 8 ಕಂಪನಿ ಅಂದ್ರೆ ಕಂಪನಿ ತರ ಕೂಡ ಟ್ರಸ್ಟ್ಗಳು ಕೆಲಸ ಮಾಡ್ತವೆ. ಇನ್ನು ರಿಜಿಸ್ಟ್ರೇಷನ್ ಯಾವ ರೀತಿ, ಟ್ರಸ್ಟ್ ರಿಜಿಸ್ಟ್ರೇಷನ್ ಯಾವ ರೀತಿ ಅಂತ ನೋಡೋಣ. ಸಾಮಾನ್ಯವಾಗಿ ಟ್ರಸ್ಟ್ ರಿಜಿಸ್ಟ್ರೇಷನ್ ಮಾಡಬೇಕು ಅಂತಂದಾಗ ಒಂದೊಂದು ರಾಜ್ಯಗಳಲ್ಲಿ ಸೆಪರೇಟ್ ಆಗಿ ಟ್ರಸ್ಟ್ಗೆ ಎನಾಕ್ಟ್ಮೆಂಟ್ಸ್ ಇದೆ. ಉದಾಹರಣೆಗೆ ಬಾಂಬೆ ಟ್ರಸ್ಟ್ ಆಕ್ಟ್. ಈ ರೀತಿ ಕೆಲವು ರಾಜ್ಯಗಳಲ್ಲಿ ಸೆಪರೇಟ್ ಲೆಜಿಸ್ಲೇಷನ್ ಇದೆ. ಎಲ್ಲೆಲ್ಲಿ ಸೆಪರೇಟ್ ಲೆಜಿಸ್ಲೇಷನ್ ಇಲ್ವೋ, ಫಾರ್ ಎಕ್ಸಾಂಪಲ್ ಕರ್ನಾಟಕ, ನಮ್ಮಲ್ಲಿ ಸೆಪರೇಟ್ ಟ್ರಸ್ಟ್ಗಳಿಗೆ ಲೆಜಿಸ್ಲೇಷನ್ ಇಲ್ಲ, ಸೊಸೈಟಿಗಳಿದೆ. ಅಂತ ರಾಜ್ಯಗಳಲ್ಲಿ ನಾವು ಇಂಡಿಯನ್ ಟ್ರಸ್ಟ್ ಆಕ್ಟ್ 1882 ಅಂಡರಲ್ಲಿ ನಾವು ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗತ್ತೆ. ಇದು ರಿಜಿಸ್ಟ್ರೇಷನ್ ಯಾವತ್ತೂ ಕೂಡ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ, ಕರ್ನಾಟಕದಲ್ಲ ಅಂದ್ರೆ ಸಬ್ ರಿಜಿಸ್ಟ್ರಾರ್ ಆಫೀಸ್. ಬೇರೆ ಕಡೆ ಸ್ಪೆಷಲ್ ಎನಾಕ್ಟ್ಮೆಂಟ್ ಇರುವಂತ ಟ್ರಸ್ಟ್ಗಳಿಗೆ ಸ್ಪೆಷಲ್ ಎನಾಕ್ಟ್ಮೆಂಟ್ ಇರುವಂತ ಕಡೆ ಇಲ್ಲಾದ್ರೆ ನಾವು ಅದರ ಅಂಡರಲ್ಲಿ ಮಾಡಬೇಕಾಗತ್ತೆ. ಆಮೇಲೆ ಸೊಸೈಟೀಸ್ ಆಕ್ಟ್ 1860 ಅದರ ಅಂಡರಲ್ಲಿ ಕೂಡ ಮಾಡ್ಕೋಬಹುದು. ಆದ್ರೆ ಸೊಸೈಟೀಸ್ ಆಕ್ಟ್ ಅಲ್ಲಿ ಮಾಡ್ಕೊಂಡಾಗ ಕಂಪ್ಲೈನ್ಸಸ್ ಜಾಸ್ತಿ ಇರುತ್ತೆ. ನಿಮಗೆ ಎವ್ರಿ ಇಯರ್ AGM ಮಾಡಿ ಫೈನಾನ್ಷಿಯಲ್ಸ್ ಅನ್ನ ಸಬ್ಮಿಟ್ ಮಾಡದೆ ಹೋದ್ರೆ ನಿಮಗೆ ಅದರಲ್ಲಿ ಪೆನಲ್ ಕ್ಲಾಸಸ್ ಎಲ್ಲ ಇರುತ್ತೆ. ಮತ್ತೆ ಡಿಸ್ಕ್ರಿಷನರಿ ಪವರ್ ಆಫ್ ದ ರಿಜಿಸ್ಟ್ರಾರ್ ಆಫ್ ಸೊಸೈಟಿ, ಇಲ್ಲಿ ಸೊಸೈಟೀಸ್ ಆಕ್ಟ್ ಸೊಸೈಟಿ ಆಗಿರುತ್ತೆ, ಅವರ ಡಿಸ್ಕ್ರಿಷನರಿ ಪವರ್ ಅಲ್ಲಿ ಮತ್ತೆ ಅವರು ಅದನ್ನ ರಿನ್ಯೂ ಮಾಡ್ಕೊಳ್ಬಹುದು. ಇಲ್ಲ ಅಂದ್ರೆ ಪ್ರತಿ ವರ್ಷ ರಿನ್ಯೂವಲ್ ಎಲ್ಲ ಇರುತ್ತೆ ಸೊಸೈಟೀಸ್ ಆಕ್ಟ್ ಅಲ್ಲಿ ಮಾಡ್ಕೊಂಡಾಗ. ಆದ್ರೆ ಟ್ರಸ್ಟ್ ಆಕ್ಟ್ ಅಲ್ಲಿ ಮಾಡ್ಕೊಂಡಾಗ ರಿನ್ಯೂವಲ್ಸ್ ಇರೋದಿಲ್ಲ. ಇನ್ನು ಬೇರೆ ಸ್ಟೇಟ್ಗಳಲ್ಲಿ ಕೆಲವು ಸ್ಪೆಷಲ್ ಎನಾಕ್ಟ್ಮೆಂಟ್ ಇದೆ ಅಂತ ಈಗಾಗಲೇ ಹೇಳಿದ್ದೇನೆ. ಏನ್ ಪ್ರಾರಂಭದಲ್ಲಿ ಒಂದು ಟ್ರಸ್ಟ್ ಮಾಡ್ಬೇಕಿದ್ರೆ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಒಂದು ಟ್ರಸ್ಟ್ ಡೀಡ್ ಅಂತ ಮಾಡ್ಬೇಕಾಗುತ್ತೆ, ಡೀಡ್ ಆಫ್ ಟ್ರಸ್ಟ್. ಇಲ್ಲಿ ಒಬ್ಬ ಸೆಟ್ಲರ್ ಅಂತ ಇರ್ತಾರೆ ಅಥವಾ ಮ್ಯಾನೇಜಿಂಗ್ ಟ್ರಸ್ಟ್ ಅಂತ ಇರ್ತಾರೆ. ಅವರು ಒಂದು ಟ್ರಸ್ಟ್ ಅನ್ನು ಫಾರ್ಮ್ ಮಾಡೋದಕ್ಕೆ ಹಿ ಟೇಕ್ಸ್ ದ ಇನಿಷಿಯೇಟಿವ್. ಇನ್ನೊಬ್ಬ ಟ್ರಸ್ಟ್ ಇದ್ರೆ ಸಾಕು, ಮಿನಿಮಮ್ 2 ಟ್ರಸ್ಟಿಗಳ ಮುಖಾಂತರ ಒಂದು ಟ್ರಸ್ಟ್ ಅನ್ನು ನಾವು ಪ್ರಾರಂಭ ಮಾಡಬಹುದು. ಇಲ್ಲಿ ಆಬ್ಜೆಕ್ಟ್ ಆಫ್ ದ ಟ್ರಸ್ಟ್ ಶುಡ್ ಬಿ ನಾನ್ ಪ್ರಾಫಿಟ್ ಮೇಕಿಂಗ್. ಯಾವುದೇ ಕಾರಣಕ್ಕೂ ಅದು ಪ್ರಾಫಿಟ್ ಮೇಕಿಂಗ್ ಇರಬಾರ್ದು ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ಆಮೇಲೆ ಪಬ್ಲಿಕ್ ಎಟ್ ಲಾರ್ಜ್, ಯಾವುದೇ ಕಾರಣಕ್ಕೂ ಅದು ಸಾರ್ವಜನಿಕರಿಗೋಸ್ಕರ ಮಾತ್ರ ಇರುವಂತದ್ದಿದ್ರೆ ಅದನ್ನು ಪಬ್ಲಿಕ್ ಚಾರಿಟೇಬಲ್ ಟ್ರಸ್ಟ್
ಅಥವಾ NGOs ಅಂತ ಕೂಡ ಕರಿಬಹುದು. NGOs ಬಗ್ಗೆ ನಾನು ಹೇಳ್ತೀನಿ ಯಾವ ರೀತಿ NGOs ಕೆಲಸ ಮಾಡುತ್ತೆ. ಓನ್ಲಿ ಫಾರ್ ದ ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ NGO ಅಂತ ಕರೆಸ್ಕೊಳ್ತವೆ. ಪ್ರೈವೇಟ್ ಚಾರಿಟಬಲ್ ಟ್ರಸ್ಟ್ ಅನ್ನ ನಾವು ಪ್ರೈವೇಟ್ ಟ್ರಸ್ಟ್ಗಳನ್ನ ನಾವು NGO ಅಂತ ಕರೀಲಿಕ್ಕೆ ಆಗೋದಿಲ್ಲ. ಆಮೇಲೆ ಒಂದು ಟ್ರಸ್ಟ್ ಡೀಡ್ ರೆಡಿ ಆದ್ಮೇಲೆ ಇಬ್ರು ಟ್ರಸ್ಟಿಗಳು ಹೋಗಿ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಟ್ರಸ್ಟ್ ಅನ್ನ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಸೆಪರೇಟ್ ಆಗಿ ಸರ್ಟಿಫಿಕೇಟ್ ಅಂತ ಏನು ಬಾರದೇ ಇದ್ರು ಕೂಡ ಟ್ರಸ್ಟ್ ಡೀಡ್ ಏನಿದೆ ಆ ಡೀಡ್ ಅನ್ನ ಸಬ್ ರಿಜಿಸ್ಟ್ರಾರ್ ಆಫೀಸ್ ಸರ್ಟಿಫೈ ಮಾಡಿ ನಮ್ಗೆ ಅವರ CD ನಂಬರ್, ನಾರ್ಮಲ್ ಪ್ರಾಪರ್ಟಿನ ಯಾವ ರೀತಿ ನಾವು ರಿಜಿಸ್ಟರ್ ಮಾಡ್ತೀವಿ ಅದೇ ರೀತಿ ಇದನ್ನ ರಿಜಿಸ್ಟರ್ ಮಾಡಿ ಆ ಡೀಡ್ ಆಫ್ ಟ್ರಸ್ಟ್ ಏನಿದೆ ಅದೇ ನಮಗೆ ಮೇನ್ ಡಾಕ್ಯುಮೆಂಟ್ ಆಗಿರುತ್ತೆ. ಅದ್ರ ನಂತರ ಪ್ಯಾನ್ಗೆ ಅಪ್ಲೈ ಮಾಡಿ ಪ್ಯಾನ್ ಬಂದ್ಮೇಲೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ತೀವಿ. ಇಷ್ಟು ಕೆಲಸ ಆದ್ಮೇಲೆ ನೆಕ್ಸ್ಟ್ ನಮಗಿರುವಂತ ಮೇಜರ್ ರಿಜಿಸ್ಟ್ರೇಷನ್ ಬಂದು NGO ದರ್ಪಣ್ ಅಂತ ಕರೀತಾರೆ. ಒಮ್ಮೆ ನೀವು ಟ್ರಸ್ಟ್ ಅನ್ನ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ರಿಜಿಸ್ಟ್ರೇಷನ್ ಮಾಡಿದ ನಂತರ ನಿಮಗೆ ನೆಕ್ಸ್ಟ್ ಕೆಲಸ ಇರುವಂತದ್ದು ಏನಪ್ಪಾ ಅಂತಂದ್ರೆ NGO ದರ್ಪಣ್ ಅನ್ನುವಂತ ಆನ್ಲೈನ್ ಪೋರ್ಟಲ್ ಅಲ್ಲಿ ಟ್ರಸ್ಟ್ ಅನ್ನ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು. NGO ದರ್ಪಣ್ ನಲ್ಲಿ ಏನಕ್ಕೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾ ಇದೀವಿ ಅಂತ ಕೇಳಿದ್ರೆ ಗೌರ್ಮೆಂಟ್ ಗ್ರಾಂಟ್ಸ್ ಏನಾದ್ರು ಬೇಕು ಅಂತಂದಾಗ ಖಂಡಿತವಾಗೂ NGO ದರ್ಪಣ್ ಅಲ್ಲಿ ರಿಜಿಸ್ಟ್ರೇಷನ್ ಆಗಿರುವಂತ ಟ್ರಸ್ಟ್ಗಳಿಗೇನೆ ಗೌರ್ಮೆಂಟ್ ಗ್ರಾಂಟ್ಸ್ ಬರುತ್ತೆ. ಆಮೇಲೆ NGO ದರ್ಪಣ್ ಅಲ್ಲಿ ಇರುವಂತ ಟ್ರಸ್ಟ್ಗಳನ್ನೇ ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋದಿಕ್ಕೆ ಚೂಸ್ ಮಾಡ್ತಾರೆ. ಉದಾಹರಣೆಗೆ ಕೆಲವು ಬ್ಯಾಂಕ್ಗಳು NGO ದರ್ಪಣ್ ಲೈಸೆನ್ಸ್ ಇರುವಂತ NGO ದರ್ಪಣ್ ರಿಜಿಸ್ಟ್ರೇಷನ್ ಆಗಿರುವಂತ ಟ್ರಸ್ಟ್ಗಳನ್ನು ಮಾತ್ರ ತಗೊಳ್ತಾ ಇದೆ ಬ್ಯಾಂಕ್ಗಳು. ಇನ್ನು ಯಾವ್ದಾರ ಫಾರಿನ್ ಫಂಡಿಂಗ್ಸ್ ಬೇಕು ಅಂತಂದ್ರೂ ಕೂಡ FCRA ರೆಗ್ಯುಲೇಷನ್ಸ್ ಹೋಗಿದ್ರು ಕೂಡ NGO ದರ್ಪಣ್ ರಿಜಿಸ್ಟ್ರೇಷನ್ ಕಂಪಲ್ಸರಿ ಕೇಳ್ತಾ ಇದ್ದಾರೆ. ಆಮೇಲೆ ಆನ್ಲೈನ್ ರಿಜಿಸ್ಟ್ರೇಷನ್ ಆಗಿರೋದ್ರಿಂದ ಇಲ್ಲಿ ಸೆಪರೇಟ್ ಆಗಿ ನೀವು ಎಲ್ಲೂ ಹೋಗಿ ಡಾಕ್ಯುಮೆಂಟ್ ಅನ್ನು ಕೊಡುವಂತ ಅಗತ್ಯ ಬರೋದಿಲ್ಲ. ಸೊ ಕಂಪ್ಲೀಟ್ಲಿ ಆನ್ಲೈನ್ ಆಗಿರುತ್ತೆ. ಈಗ MSME ಉದ್ಯಮ ರಿಜಿಸ್ಟ್ರೇಷನ್ ಯಾವ ರೀತಿ ಇರುತ್ತೋ ಅದೇ ರೀತಿ NGO ದರ್ಪಣ್ ಕೂಡ ಆನ್ಲೈನ್ ನಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಇನ್ನು ಇನ್ಕಮ್ ಟ್ಯಾಕ್ಸ್ ನ ವಿಚಾರ, ಹೆಚ್ಚಾಗಿ ಎಲ್ಲಾ ಟ್ರಸ್ಟ್ ಶುರು ಮಾಡೋರು ಅಥವಾ ಪ್ರಾರಂಭ ಮಾಡೋರು ಪ್ರತಿಯೊಬ್ರು ಕೂಡ ನೋಡ್ತಾ ಇರೋದು ಇನ್ಕಮ್ ಟ್ಯಾಕ್ಸ್ ಬೆನಿಫಿಟ್ ಅನ್ನ ಪ್ರೈಮರಿ ಒಂದು ಉದ್ದೇಶವಾಗಿ ನೋಡ್ತಾರೆ. ಯಾಕೆಂತಂದ್ರೆ ಮಾಡ್ತಾ ಇರುವಂತ ಕೆಲಸ ಸೋಷಿಯಲ್ ವರ್ಕ್ ಆಗಿರೋದ್ರಿಂದ ಅಥವಾ ಪಬ್ಲಿಕ್ ಗೆ ಬೆನಿಫಿಟ್ ಆಗ್ತಾ ಇರುವಂತ ವಿಷಯ ಆಗಿರೋದ್ರಿಂದ ಇದಕ್ಕೆ ಇನ್ಕಮ್ ಟ್ಯಾಕ್ಸ್ ಬೆನಿಫಿಟ್ ಇದೆ. ಅದು ಸೆಕ್ಷನ್ 12A ಮತ್ತು 80G ಅಂತೇಳಿ ಎರಡು ರಿಜಿಸ್ಟ್ರೇಷನ್ ಬೇಕಾಗುತ್ತೆ. 12A ರಿಜಿಸ್ಟ್ರೇಷನ್ ಮಾಡೋ ಮುಖಾಂತರ ಟ್ರಸ್ಟ್ ನ ಎಕ್ಸ್ಪೆನ್ಸಸ್ ಏನಿದೆ ಈ ಎಕ್ಸ್ಪೆನ್ಸಸ್ ಗೆ ನಿಮಗೆ ಎಕ್ಸೆಂಪ್ಷನ್ ಸಿಗೋದಕ್ಕೋಸ್ಕರ 12A ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಲಾಗುತ್ತೆ. ಆಮೇಲೆ ಡೋನರ್ಸ್ ಯಾರಿರ್ತಾರೆ ಡೋನರ್ಸ್ ಗೆ ಬೆನಿಫಿಟ್ ಆಗಲಿ ಅನ್ನೋ ಕಾರಣಕ್ಕೆ ಟ್ರಸ್ಟ್ ಗೆ 80G ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಯಾವುದೇ ಒಬ್ಬ ಡೋನರ್ ಈ ಟ್ರಸ್ಟ್ ಗೆ 80G ರಿಜಿಸ್ಟರ್ ಆಗಿರುವಂತ ಟ್ರಸ್ಟ್ ಗೆ ಡೊನೇಷನ್ ಮಾಡಿದಾಗ 50% ಅವ್ರು 1 ಲಕ್ಷ ರೂಪಾಯಿ ಡೊನೇಷನ್ ಮಾಡಿದರೆ 50% ಅವರಿಗೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. ಡೋನರ್ಗೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. ಅವರು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡುವಾಗ ಅದನ್ನ ಅವೈಲ್ ಮಾಡ್ಕೊಳ್ಬಹುದು. ಆಮೇಲೆ ಕಾರ್ಪೊರೇಟ್ಸ್ ಮತ್ತೆ NGOs ಯಾವುದು ಕಾರ್ಪೊರೇಟ್ಸ್ ಅಂಡ್ ಮಿನಿಸ್ಟ್ರೀಸ್ ಯಾವ್ದಿದಾವೆ ಪ್ರಿಫರ್ ಟು ಗಿವ್ ಡೊನೇಷನ್ಸ್. ಅವರು ಯಾವುದೇ ಒಂದು ಡೊನೇಷನ್ ಕೊಡುವಾಗ 80G ಮತ್ತು 12A ಇರುವಂತ ಟ್ರಸ್ಟ್ಗಳಿಗೆ ಮಾತ್ರ ಡೊನೇಷನ್ ಅನ್ನ ಕೊಡ್ತಾರೆ ಅಥವಾ ಗ್ರಾಂಟ್ಸ್ ಅನ್ನ ಕೊಡ್ತಾರೆ. FCRA ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆಕ್ಟ್, ಇಲ್ಲಿ ಯಾವುದೇ ಫಾರಿನ್ ಫಂಡಿಂಗ್ ಮಾಡಬೇಕು ಅಂತಿದ್ರೆ ಫಾರಿನ್ ಫಂಡಿಂಗ್ ನಿಮ್ಮ ಟ್ರಸ್ಟ್ಗೆ ತಗೊಳ್ಬೇಕು ಅಂತಿದ್ರೆ ನೀವು FCRA ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಖಂಡಿತವಾಗೂ ಅಗತ್ಯ ಆಗಿದೆ. FCRA ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಮೇಲೆ ಯಾವುದೇ ಒಂದು ಅಮೌಂಟ್ 10 ಲಕ್ಷಕ್ಕಿಂತ ಜಾಸ್ತಿ ನಿಮ್ಮ ಟ್ರಸ್ಟ್ಗೆ ಫಂಡಿಂಗ್ ಆದ ಕೂಡಲೇ ನೀವು ವಿದಿನ್ 3 ಮಂತ್ಸ್ ನೀವು ಕನ್ಸರ್ನ್ಡ್ ಅಥಾರಿಟಿಗೆ ಅಥವಾ ಸೆಂಟ್ರಲ್ ಗೌರ್ಮೆಂಟ್ಗೆ ನೀವು ಬಂದಿರುವಂತ ಒಂದು ಕಾಂಟ್ರಿಬ್ಯೂಷನ್ ಬಗ್ಗೆ ವಿವರವನ್ನು ಕೊಡಬೇಕಾಗಿದೆ. ಇದು FCRA ರಿಜಿಸ್ಟ್ರೇಷನ್ ಆದ ನಂತರ ಮಾಡಿಕೊಳ್ಳುವಂತ ಒಂದು ಪ್ರಕ್ರಿಯೆ ಆಗಿದೆ. ನಾರ್ಮಲ್ ಆಗಿ ಬಿಗ್ NGOs ಅಥವಾ ಒಂದು ಕಾರ್ಪೊರೇಟ್ NGOs ಇರ್ಬೋದು ಅಥವಾ ರೆಗ್ಯುಲರ್ ಟ್ರಸ್ಟ್ ಆಕ್ಟ್ ಅಂಡರ್ ಅಲ್ಲಿ ಮಾಡ್ಕೊಂಡಿರುವಂತ ಟ್ರಸ್ಟ್ ಇರ್ಬೋದು, ರಿಜಿಸ್ಟ್ರೇಷನ್ ಆದ್ಮೇಲೆ ಅವ್ರಿಗೆ ಬಾಧ್ಯತೆಗಳಿದೆ. ಸೆಂಟ್ರಲ್ ಗೌರ್ಮೆಂಟ್ಗೆ 10 lakhs ಅಂಡ್ ಅಬೌವ್ ಯಾವುದೇ ಡೊನೇಷನ್ ಬಂದಾಗ ಅದನ್ನ ವಿವರನ್ನು ಒಪ್ಪಿಸುವಂತ ಒಂದು ಹೊಣೆಗಾರಿಕೆ ಇರುತ್ತೆ. ಇನ್ನು ಕನ್ಕ್ಲೂಷನ್ ಅಂತ ಮಾಡ್ಲಿಕ್ಕೆ ಹೋದಂದ್ರೆ ಫಾರ್ಮಿಂಗ್ ಎ ಟ್ರಸ್ಟ್ ಅಂದ್ರೆ ಟ್ರಸ್ಟ್ ಅಥವಾ NGO ನ ಫಾರ್ಮ್ ಮಾಡಿಕೊಂಡು ಸೋಷಿಯಲ್ ಸರ್ವಿಸ್ ಮಾಡಬೇಕು ಅಥವಾ ಸಮಾಜ ಸೇವೆ ಮಾಡಬೇಕು ಅಂತ ಇರುವವರಿಗೆ ಇದೊಂದು ಐಡಿಯಲ್ ವೇ. ಟ್ರಸ್ಟ್ ಅಥವಾ NGO ಅಂತ ಏನು ಕರಿತೀವಿ ಇದನ್ನು ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಆಮೇಲೆ ಪಬ್ಲಿಕ್ ಟ್ರಸ್ಟ್ ಈಸ್ ಆನ್ಸರಬಲ್ ಟು ಗವರ್ಮೆಂಟ್ ಡಿಪಾರ್ಟ್ಮೆಂಟ್ಸ್. ಗವರ್ಮೆಂಟ್ ಏಜೆನ್ಸೀಸ್ಗೆ ಈ ಪಬ್ಲಿಕ್ ಟ್ರಸ್ಟ್ಗಳು ಉತ್ತರದಾಯಿತ್ವ ಇರುವುದರಿಂದ
ಅವ್ರ ಮೇಂಟೆನೆನ್ಸ್ ಆಫ್ ರೆಗ್ಯುಲರ್ ಬುಕ್ಸ್ ಆಫ್ ಅಕೌಂಟ್ ಮಾಡಬೇಕಾಗತ್ತೆ. ಅದೇ ರೀತಿ ಇಯರ್ಲಿ ಫೈನಾನ್ಷಿಯಲ್ಸ್ ಅನ್ನ ಫೈಲ್ ಮಾಡಿ ಇಟ್ಕೊಂಡಂದ್ರೆ ATG 12A ರಿಜಿಸ್ಟ್ರೇಷನ್ ತಗೊಂಡ ನಂತರ ನಿಮಗೊಂದು ಬಾಧ್ಯತೆ ಕೂಡ ಇರುತ್ತೆ ರೆಕಾರ್ಡ್ಸ್ ಮೇಂಟೈನ್ ಮಾಡುವಂಥದ್ದು. ಆಮೇಲೆ ಕೀಪ್ ಆಕ್ಟಿವಿಟೀಸ್ ಇನ್ ರೈಟಿಂಗ್. ಯಾವುದೇ ಒಂದು ಕಾರ್ಯಕ್ರಮನ ಸಾಮಾಜಿಕ ಕಾರ್ಯಕ್ರಮ ಮಾಡಿದ್ರೆ ಅದು ಫೋಟೋ ಇರ್ಬೋದು ಅಥವಾ ರೈಟ್ ಅಪ್ಸ್ ರೆಕಾರ್ಡ್ ಮಾಡ್ಕೊಳ್ಳೋದು ತುಂಬಾ ಮಹತ್ವದಾಗಿ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಪ್ರಾಫಿಟ್ ಓರಿಯೆಂಟೇಷನ್ ಇರಬಾರ್ದು. ಆಮೇಲೆ ರೀಸನಬಲ್ ಸ್ಯಾಲರೀಸ್ ಟ್ರಸ್ಟ್ ಎಂಪ್ಲಾಯೀಸ್ಗೆ ಕೊಡ್ಬೋದು. ಯಾವುದೇ ಕಾರಣ ಸ್ಯಾಲರೀಸ್ ಕೊಡಲೇಬಾರ್ದು ಅಂತ ಹೇಳಿ ಎಲ್ಲ ಏನಿಲ್ಲ. ಕಮರ್ಷಿಯಲ್ ಆಕ್ಟಿವಿಟಿ ಏನು ಕನ್ಸಿಡರ್ ಆಗೋದಿಲ್ಲ. ಯಾವುದೇ ಟ್ರಸ್ಟ್ ರನ್ ಮಾಡ್ಬೇಕಲ್ವಾ, ಸೊ ಕೊಡ್ಬೋದು, ರೀಸನಬಲ್ ಸ್ಯಾಲರೀಸ್ ಕೊಡ್ಬೋದು. ಆಮೇಲೆ ಔಟ್ ಆಫ್ ಪಾಕೆಟ್ ಎಕ್ಸ್ಪೆನ್ಸಸ್, ಯಾವ್ದಾದ್ರು ಟ್ರಸ್ಟಿ ಔಟ್ ಆಫ್ ಪಾಕೆಟ್ ಎಕ್ಸ್ಪೆನ್ಸಸ್ ಅನ್ನ ಮಾಡಿದಿದ್ರೆ ಅವರು ಅದನ್ನ ಕ್ಲೇಮ್ ಕೂಡ ಮಾಡ್ಕೋಬಹುದು. ಇವಿಷ್ಟು ಟ್ರಸ್ಟ್ಗಳ ಬಗ್ಗೆ ಇರುವಂತ ಒಂದು ಬೇಸಿಕ್ ಆಗಿರೋ ಇನ್ಫಾರ್ಮೇಶನ್. ಈ ತರದ ಇಂಪಾರ್ಟೆಂಟ್ ಹಲವಾರು ಇನ್ಫಾರ್ಮೇಶನ್ ಜೊತೆಯಲ್ಲಿ ನಾನು ಈ ಚಾನಲ್ ಅಲ್ಲಿ ಮುಂದೆ ಬೇರೆ ಬೇರೆ ವಿಡಿಯೋನ ಮಾಡಲಿದ್ದೇನೆ. ನಿಮಗೆ ಈ ವಿಡಿಯೋ ಲೈಕ್ ಆದರೆ ಇದನ್ನ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಅದೇ ರೀತಿ ಈ ವಿಡಿಯೋಗೆ ಒಂದು ಲೈಕ್ ನಾವು ಪ್ರೆಸ್ ಮಾಡಿ, ಕಮೆಂಟ್ ಮಾಡಿ, ಅದೇ ರೀತಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.